The journey from boy to man. 10 he was when he fell from his cycle. His knee peeled out and blood was flowing. Tears were rolling. He didn't knew he shouldn't cry. ಹಲೋ, ನಾನು ನಿಷ್ಕಾ ತೆಗ್ನೂರ್, ಗುಲ್ಬರ್ಗಾಯಿಂದ. ನಾನು 12th ಸ್ಟ್ಯಾಂಡರ್ಡಲ್ಲಿ ಓದುತ್ತೇನೆ. ನಾನು ಈಗ ಆಲ್ಮೋಸ್ಟ್ 18+ ಬುಕ್ಸಲ್ಲಿ ಕೋ-ಆಥರ್ ಆಗಿದ್ದೇನೆ. ಆ್ಯಂಡ್ ನಂದೊಂದು ಸೋಲೋ ಬುಕ್, ಪೊಯಟ್ರಿ ಬುಕ್, ಕಾರ್ಡ್ಸ್ ಆಫ್ ಎನ್ ಎಸೆನ್ಸ್ ಅಂತ ಪಬ್ಲಿಷ್ ಆಗಿದೆ ಅಂಡರ್ ಹ್ಯಾನ್ವಲ್ ಪಬ್ಲಿಕೇಶನ್ಸ್. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಬರಲಿಕ್ಕೆ? ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ಸ್ಟಾರ್ಟ್ ಮಾಡಿ ಮತ್ತು ಕಂಟಿನ್ಯೂ ಮಾಡಿದ್ದು 9th. ಹಾಗೆ ಸುಮ್ಮನೆ ಒನ್ ಡೇ ಕುಂತಿದ್ದೆ ಲ್ಯಾಪ್ಟಾಪ್ ಎದುರು, ಆ್ಯಂಡ್ ಹಂಗೆ ವಿಶಸ್ ಅಂತ ಬರಿಬೇಕು ಅಂತ ಟಾಪಿಕ್ ಬಂತು. ಸೊ ವಿಶಸ್ ಅಂತ ಟಾಪಿಕ್ ಮೇಲೆ ಒಂದು ಪೋಮ್ ಬರೆದೆ. ಆ್ಯಂಡ್ ಆವಾಗ ಅಷ್ಟು ಐಡಿಯಾಸ್ ಇರಲಿಲ್ಲ, ರೈಟಿಂಗ್ ಕಂಟಿನ್ಯೂ ಮಾಡಬೇಕು, ಬೇರೆ ವೇಸ್ ಇದೆ ಅಂತ. ನಾನು 9th ಸ್ಟ್ಯಾಂಡರ್ಡ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ, ಪೇಜ್ ಕ್ರಿಯೇಟ್ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಫೋಕಸ್ಡ್ ಅಬೌಟ್ ರೈಟಿಂಗ್ ನಾನು 9th ಸ್ಟ್ಯಾಂಡರ್ಡಲ್ಲಿ. ಯಾವ ಇಶ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರೀತೀರಿ? ಫ್ಯಾನ್ ಫಾಲೋಯಿಂಗ್ಸ್ ಎಲ್ಲ ಜಾಸ್ತಿ ಆದಮೇಲೆ ಎವ್ರಿ ಒನ್ ಯಾವ ಟಾಪಿಕ್ ಸಜೆಸ್ಟ್ ಮಾಡ್ತಾರೆ ಆ ಟಾಪಿಕ್ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೋಯಮ್ಸ್, ಶಾಯರಿ, ಪೀಪಲ್ ಯಾವ ಟಾಪಿಕ್ ಸಜೆಸ್ಟ್ ಮಾಡಿದ್ರು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಕರೆಂಟ್ ಅಫೇರ್ಸಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡೋದು, ಎಮೋಷನ್ಸ್, ಕರೆಂಟ್ ಅಫೇರ್ಸ್ ಆರ್ ಯೂಶ್ವಲಿ ಬಾಯ್ಸ್ ಬಗ್ಗೆ. ಜನರಿಗೆ ದೇ ಫೀಲ್ ದ್ಯಾಟ್ ಬಾಯ್ಸ್ ಡೋಂಟ್ ಹ್ಯಾವ್ ಫೀಲಿಂಗ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಆ ಟಾಪಿಕ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡೋದು. ಫ್ರೆಂಡ್ಶಿಪ್ಸ್ ಆ್ಯಂಡ್ ಎಲ್ಲರಿಗೂ ಚಾನ್ಸಸ್ ಸಿಗಬೇಕು, ಆ ಟೈಪ್ ಟಾಪಿಕ್ಸ್ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಎಷ್ಟು ಬುಕ್ಕಲ್ಲಿ ಕೋ-ಆಥರ್ ಆಗಿದ್ದೀರಿ, ಜೊತೆಗೆ ಈ ಬುಕ್ನ ಯಾವಾಗ ಹೊಸದಾಗಿ ಬರೆದಿದ್ದೀರಲ್ಲ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರಿ? ನಂದು ಸೋಲೋ ಬುಕ್ ನನಗೆ ಪಬ್ಲಿಷ್ ಮಾಡಬೇಕಂತ ಭಾಳ ಡೇಸ್ಲಿಂತ ಇತ್ತು. ಆಮೇಲೆ ಈಗ ರೀಸೆಂಟ್ ಲಾಕ್ಡೌನಲ್ಲಿ ಫೋಕಸ್ ಜಾಸ್ತಿ ಮಾಡಿದೆ. ನಂಗೆ ನಾವೆಲ್ ಬರಿಬೇಕಂತ ಭಾಳ ಆಸೆ ಇತ್ತು, ಬಟ್ 12th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಆ್ಯಂಡ್ ಆಲ್ ಮನ್ಯಾಗ ಅಷ್ಟು ಬ್ಯಾಡ್ ಅಂತಂದರು. ಸೊ ಇದ್ದಿದ್ದು ನನ್ನ ಪೊಯಟ್ರಿ ಕಲೆಕ್ಷನ್ಸ್, ಮೈಕ್ರೋಟೇಲ್ಸ್ ಎಲ್ಲ ಸೇರಿ ಪಬ್ಲಿಷಿಂಗ್ ಹೌಸಿಗೆ ಕೊಟ್ಟಿದ್ದೆ. ಸೊ ಅವಾಗ ನನ್ನ ಬುಕ್ ಪಬ್ಲಿಷ್ ಆಯಿತು. ಓಕೆ, ಹೊಸ ಬುಕ್ ಯಾವ ಕಾನ್ಸೆಪ್ಟ್ ಮೇಲೆ? ಫ್ಯೂ ಆಫ್ ಪೋಯಮ್ಸ್ ಆ್ಯಂಡ್ ಮೈಕ್ರೋಟೇಲ್ಸ್ ಆರ್ಟಿಕಲ್ಸ್ ಏನೇನಿದೆ ಅಲ್ಲ ಅದರದ್ದೇ ಲಿಟ್ರರಿ ಕಾಂಪೋಸಿಷನ್ ಮಾಡಿ ನಾನು ಕೊಟ್ಟಿದ್ದೆ ಅವರಿಗೆ. ಕರೆಂಟ್ಲಿ ನಾವೆಲ್ ಫೋಕಸ್ ಮಾಡ್ತಾಯಿದ್ದೆ. ಬರೀ ನಾವೆಲ್ಲ? ಫ್ಯೂ ಐಡಿಯಾಸ್ ಇದೆ, ಕಂಟಿನ್ಯೂ ಟಚಲ್ಲಿ ಪೋಯಮ್ಸ್ ಆ್ಯಂಡ್ ಆಲ್ ಇದೆ. ಬಟ್ ಈಗ ನ್ಯೂ ಬುಕ್ ಬರಿಬೇಕಂದ್ರೆ ನಾನು ನಾವೆಲ್ ಮೇಲೆ ಫೋಕಸ್ ಮಾಡಿ. ಓಕೆ, ಇವಾಗ ನೀವು 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ, ಜೊತೆಗೆ ಬರಿತಾ ಇದ್ದೀರಿ, ಟೈಮ್ ಸಾಲುತ್ತೆ ಅಂತ ಅನಿಸುತ್ತಾ? ಯಾಕೆಂದರೆ ಸುಮಾರು ಜನ ಹೇಳ್ತಾರೆ ನಂಗೆ ಟೈಮ್ ಸಾಲಲ್ಲ ಓದಲಿಕ್ಕೇನೆ ಅಂತ ಹೇಳಿ. ನಾ ಯೂಶ್ವಲಿ ಡೇ ಟೈಮ್ನಾಗ ಓದ್ಕೊಂಡು ನೈಟ್ ಟೈಮಲ್ಲಿ ಬರೆಯೋದು ಪ್ರಿಫರ್ ಮಾಡ್ತೀನಿ. ಇನ್ ಕೇಸ್ ಸಡನ್ನಾಗಿ ಥಾಟ್ಸ್ ಏನಾದರೂ ಬಂದು ಅಂದರೆ ಸಡನ್ಲಿ ನೋಟ್ ಡೌನ್ ಮಾಡಿ ಇಡಬೇಕು. ಅದು ಡೇ ಟೈಮಲ್ಲಿ ಓದಿ ನೈಟ್ ಟೈಮಲ್ಲಿ ಬರೆಯೋದು ಫೋಕಸ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಆದಷ್ಟು ಪಾಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಿಮಗೆ ಯಾರು ಸ್ಫೂರ್ತಿ ಅನಿಸುತ್ತೆ ಪುಸ್ತಕ ಬರೀಲಿಕ್ಕೆ? ಮೈ ಓನ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ನನ್ನ ಸ್ಕೂಲ್ನಾಗ ನಾನು ನ್ಯೂ ಪೀಪಲ್ ಮೀಟ್ ಆಗೋದು ಆ್ಯಂಡ್ ಆಲ್. ಅಕಾರ್ಡಿಂಗ್ ಟು ಮೀ, ನಂಗೆ ಎವ್ರಿ ಆಥರ್ ಇಸ್ ಬೆಸ್ಟ್ ಅಮಾಂಗ್ ಹಿಮ್ಸೆಲ್ಫ್. he is the best author. Every artist, he is the best, but ಪರ್ಸ್ನಲಿ ನನಗೆ ಇಷ್ಟ ಆಗೋದಂದರೆ ಸವಿ ಶರ್ಮಾ, ಆಶೀಶ್ ಬಗ್ರೇಚಾ, ದುರ್ಜಯ್ ದತ್ತ. ಪುಸ್ತಕ ಯಾವಾಗ ಲಾಂಚ್ ಆಗಿದೆ? ಲಾಂಚ್ ಆಗಿದೆ. ಅಮೆಝಾನ್ ಮೇಲೆ ಸೇಲಿಗೆ ಅವೈಲೇಬಲ್ ಇದೆ. ಆಥರ್ ಕಾಪೀಸ್ ಇನ್ನೂ ನನಗೆ ಬಂದಿಲ್ಲ. ಯೂಶ್ವಲಿ ನನಗೆ ಪಬ್ಲಿಷ್ ಮಾಡ್ಬೇಕಂತ ನಾನೇ ಡಿಸೈಡ್ ಮಾಡಿ ಆಮೇಲೆ ಮನೆಯಲ್ಲಿ ಪರ್ಮಿಷನ್ ಕೇಳಿದೆ. ಸೊ ಆವಾಗ ಅವರು ಹೂ ಅಂದರು. ಅಮೆಝಾನ್ ಮೇಲೆ ಸೇಲಿಗೆ ಅವೈಲೇಬಲ್ ಇದೆ. ಆಥರ್ ಕಾಪೀಸ್ ಇನ್ನೂ ನನಗೆ ಬಂದಿಲ್ಲ. ತೀರಾ ದೊಡ್ಡ ಪ್ರೋಸೆಸ್ ಅಲ್ಲ ಪುಸ್ತಕ ಬರೆದು ಅದನ್ನು
ತುಂಬ ದೊಡ್ಡ ಯೋಚನೆ. ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲ ಮಾಡಲಿಕ್ಕೆ? ಆ್ಯಕ್ಚುಲಿ ಅವರಿಗೂ ದೇ ಫೀಲ್ ಪ್ರೌಡ್ ದಟ್ ನಾ ಬರಿತೀನಿ ಅಂತ. ಸೊ ಹಾಗೆ ಅವರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ನನ್ನ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ಅಕಾರ್ಡಿಂಗ್ ಟು ಮೀ ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ಸ್ ಬೇರೆ ಇರುತ್ತೆ, ಅವ್ರ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಸೊ ಎರಡೂ ಕೋಪಪ್ ಮಾಡಿ ಎರಡಕ್ಕೂ ಟೈಮ್ ಕೊಟ್ಟು ನನ್ನ ಬೆಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಇನ್ ಎವ್ರಿ ವೇ. ಓಕೆ, ಸೆಕೆಂಡ್ PUC ನಂತರ ಏನು ಯೋಚನೆ ಇದೆ ನಿಮಗೆ? ನನಗೆ ಆ್ಯಕ್ಚುಲಿ ಬಿಸ್ನೆಸ್ ಫೀಲ್ಡ್, ಕಾಮರ್ಸ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ. ಬಟ್ ಮನೆಯಲ್ಲಿ ಆರ್ಕಿಟೆಕ್ಚರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಬಿಕಾಸ್ ನನಗೆ ಆರ್ಕಿಟೆಕ್ಚರ್ ಮಾಡಿ ಕೂಡ ನಾನು ಬಿಸ್ನೆಸ್ ಮಾಡ್ಬೋದು ಆ್ಯಂಡ್ ರೈಟಿಂಗ್ ಮೇಲೂ ಫೋಕಸ್ ಮಾಡ್ಬೋದು. ಸೊ ಈಗ ಅವ್ರು ಹೇಳಿದ್ದು ಒಂದು ನಾನು ಕೋಪಪ್ ಆದರೆ ಇನ್ ಫ್ಯೂಚರ್ ನನ್ನ ಜೊತೆ ಅವ್ರದ್ದು ಕೋಪಪ್ ಆಗ್ಬೋದು ಅನ್ನೋ ಪ್ಲ್ಯಾನಲ್ಲಿ. ಓಕೆ, ಮುಂದೆ ಏನು ಪ್ಲ್ಯಾನ್ ಇದೆ? ಇನ್ನೂ ಯಾವ್ಯಾವ ಥರ ಬರೆಯೋ ಯೋಚನೆ ಏನಾದರೂ ಇದೆ? ಈ ಸದ್ಯಕ್ಕೆ 3 ಬುಕ್ಸಿಂದ ಐಡಿಯಾಸ್ ಪ್ಲಾಟ್ ಮಾಡಿದ್ದೀನಿ. ಅದು ಏನಿದ್ರು PUC ಆದಮೇಲೆ ಬರಿಬೇಕು ಅಂತ. ಲೈಕ್ ಈ ಟೈಮಲ್ಲಿ ಮೇನಲ್ಲಿ ಎಕ್ಸಾಮ್ಸ್ ಇರೋದ್ರಿಂದ ಜಸ್ಟ್ ಫ್ಯೂ ಪೋಯಮ್ಸ್ ಆ್ಯಂಡ್ ಆರ್ಟಿಕಲ್ಸ್ ಬರಿಬೋದು. ಕಂಪ್ಲೀಟ್ ನಾವೆಲ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ಐಡಿಯಾಸ್ ಯಾವಾಗ ಪ್ಲಾಟ್ ಮಾಡಿ ಇಟ್ಟಿದ್ದೀನಿ. ಸೊ ಕಂಪ್ಲೀಟ್ ಅದ್ರ ಮೇಲೆ ಫೋಕಸ್ ಮಾಡಿ ಬರೆಯೋದು ಆಫ್ಟರ್ 12th. ಓಕೆ, ನಿಮ್ಗೆ ಅನ್ಸೋದಿಲ್ವಾ ಯಾವಾಗಲೂ ಮೊಬೈಲಲ್ಲಿ ಇರಬೇಕು, ವಾಟ್ಸಪ್ಪಲ್ಲಿ ಚಾಟ್ ಮಾಡಬೇಕು ಹಾಗೆಲ್ಲ? ನಾನು ಆ ಕಾರಣಕ್ಕೆ ಯಾವ ಫ್ರೆಂಡ್ಶಿಪ್ಸು ಮೇಂಟೈನ್ ಮಾಡಲ್ಲ. ಲೈಕ್ ಜಾಸ್ತಿ ಇನ್ ಕೇಸ್ ಹಂಗಿದ್ರೆ ಲೈಕ್ ಎಲ್ಲರಿಂದ ಡಿಫ್ರೆಂಟ್ ಇರಬೇಕಂದ್ರೆ ಅವ್ರು ಬಿಟ್ಟು ನಾವು ಏನಾದರೂ ಬೇರೆ ಮಾಡಬೇಕು. ಸೊ ಐ ಚೂಸ್ ನಾಟ್ ಟು ಕೀಪ್ ಫ್ರೆಂಡ್ಸ್ ಆ್ಯಂಡ್ ಫೋಕಸ್ ಆನ್ ಮೈ ಕರಿಯರ್. ಅಂದರೆ ತುಂಬ ವೇಸ್ಟ್ ಮಾಡಲ್ಲ ಟೈಮು? ಮಾಡ್ತೀನಿ, ಇಲ್ಲಂತಿಲ್ಲ. ಲೈಕ್ ಕಂಪ್ಯಾರಿಟಿವ್ಲಿ ಈಗ ಅವ್ರಿಗೆ ಬೇಕಾಗಿರೋದ್ಕಿಂತ ನನಗೆ ಬೇರೆದು ಬೇಕು ಅಂದರೆ ಐ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಅವ್ರು ಮಾಡೋದು ಬಿಟ್ಟು ನಾನು ಬೇರೆ ಏನಾರ ಮಾಡಿದ್ರೆ ನಾನು ಅವ್ರಿಗಿಂತ ಡಿಫ್ರೆಂಟ್ ಆಗ್ಬೋದು ಅನ್ನೋ ಯೋಚನೆಯಲ್ಲಿ ಐ ಗಿವ್ ಲೆಸ್ ಟೈಮ್ ಟು ಸೋಷಿಯಲ್ ಮೀಡಿಯಾ ಆ್ಯಂಡ್ ಮೋರ್. ಏನು ಹೇಳ್ತೀರಿ ನಿಮ್ಮ ಏಜ್ ಗ್ರೂಪ್ ಹುಡುಗರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾಕೆಂದರೆ ಸುಮಾರು ಜನ ಈ ಥರ ಎಲ್ಲೋ ಕೆಲವರು ಬುಕ್ಕೆಲ್ಲ ಬರಿಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೀ ಸ್ವಲ್ಪ ಜನಕ್ಕೆ ಸಪೋರ್ಟ್ ಇರಲ್ಲ, ಸ್ವಲ್ಪ ಜನಕ್ಕೆ ಏನು ಮಾಡ್ಬೇಕಂತ ಕರೆಕ್ಟ್ಲಿ ಗೊತ್ತಿರಲ್ಲ. ಸೊ ಮೋಸ್ಟ್ ಪೀಪಲ್ ಅನ್ನೋದು ಜಸ್ಟ್ ಗೋ ವಿತ್ ದ ಫ್ಲೋ ಟೈಪ್ಸ್ ಇರ್ತಾರೆ. ಬಟ್ ನನ್ನ ಜೊತೆ ಇನ್ನು ಐ ವಾಂಟ್ ಟು ಫೇಸ್ ಮೋರ್ ಚಾಲೆಂಜಸ್. ಅಂದರೆ ಅಕಾರ್ಡಿಂಗ್ ಟು ಮೀ ಚಾಲೆಂಜಸ್ ಎಷ್ಟು ಫೇಸ್ ಮಾಡ್ತೀವಿ ಅಷ್ಟು ಕಲಿತೀವಿ. ಆ ಎಕ್ಸ್ಪೀರಿಯನ್ಸ್ಲಿಂತ ನಾವು ಜಾಸ್ತಿ ಬರಿಬೋದು ಅಥವಾ ವಿ ಕ್ಯಾನ್ ಇನ್ಸ್ಪೈರ್ ಪೀಪಲ್. ಅವ್ರಿಗೆ ಏನು ಬೇಕೋ ಅವ್ರು ಫೋಕಸ್ ಮಾಡಿದ್ರೆ ಅಫ್ಕೋರ್ಸ್ ಅವ್ರಿಗೆ ಅದು ಸಿಗುತ್ತೆ. ಓಕೆ, ಎಜುಕೇಷನ್ ಹೇಗಿದೆ ನಿಮ್ಮದು? ಅಂದರೆ ಮೀಡಿಯಮಲ್ಲಿ ಇದೆಯಾ ಅಥವಾ ಹೇಗೆ? 10th ವರೆಗೂ ಐ ವಾಸ್ ಅಬವ್ ಆ್ಯಾವ್ರೇಜ್. ದೆನ್ ಕಾಲೇಜಿಗೆ ಬಂದಮೇಲೆ ನನ್ನ ಇಂಟ್ರೆಸ್ಟ್ ರೈಟಿಂಗ್ ಕಡೆ ಭಾಳ ಆಯಿತು. ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕಾಲೇಜಲ್ಲಿ ಫೆಸ್ಟ್ ಆ್ಯಂಡ್ ಆಲ್ ಮಾಡಿದ್ರಾಗ ಐ ಗಾಟ್ ಅ ಲಿಟಲ್ ಲೋ. ದೆನ್ ಅಕಾರ್ಡಿಂಗ್ ಟು ಮೀ ಈಗ ನನಗೆ ಸ್ಟಡೀಸ್ ಮೇಲೆ ಕಂಪ್ಲೀಟ್ ಇಂಟ್ರೆಸ್ಟ್ ಇಲ್ಲ ಅಂತಿಲ್ಲ. ಬಟ್ ಓಕೆ, ಹಿಂಗೆ ಆರ್ಕಿಟೆಕ್ಚರನ್ನು ಮಾಡಬೇಕಪ್ಪ, ಲೇಟರ್ ಬುಕ್ಸ್ ಆ್ಯಂಡ್ ಬಿಸ್ನೆಸ್ ಇಸ್ ಮೈ ಮೇನ್ ಗೋಲ್. ಬೇರೆ ಏನಾದರೂ ಆಸಕ್ತಿ ಇದೆಯಾ ಕ್ಷೇತ್ರದಲ್ಲಿ? ಅಂದರೆ ಡ್ಯಾನ್ಸ್ ಇರ್ಬೋದು, ಸಾಂಗ್? ನಾ ಡ್ರಾಯಿಂಗ್ಸ್ ಆ್ಯಂಡ್ ಪೇಂಟಿಂಗ್ಸ್ ಕೂಡ ಮಾಡ್ತೀನಿ. ಅಲಾಂಗ್ ವಿತ್ ದ್ಯಾಟ್ ಸ್ಕಿಟ್ಸಲ್ಲಿ ಆ್ಯಕ್ಟ್ ಕೂಡ ಮಾಡ್ತೀನಿ. ಎಷ್ಟು ಬುಕ್ಕು ಅಲ್ಲಿ ಆಥರ್ ಆಗಿದ್ದೀವಿ? ಈಗ 18+ ಬುಕ್ಸ್ ಇವೆ. ಅದರಲ್ಲಿ ಫಸ್ಟ್ ಬುಕ್ ಇರೋದು ಇನ್ಫೈನೈಟ್ ಟೇಲ್ಸ್, ದೆನ್ ಕಾಫಿ ವಿತ್ ಎಕ್ಸ್, ಇಂಡಸ್, ಅನುಷಾ, ಯುನಿಕ್ ಬೈ ಚಾಯ್ಸ್, ದ ಇಂಡೆಲಿಬಲ್ ಇವೆಂಟ್ಸ್, ಲಿವಿಂಗ್ ಸೋಲ್ಸ್, ಈ ಥರ ಇನ್ನೂ ಜಾಸ್ತಿ ಇವೆ. ಈಗ ಹೊಸ ಬುಕ್ ಬಂದಿದೆ ಅಲ್ಲ, ಅದು ಮೇನ್ ಥೀಮ್ ಏನಿದೆ? ನಾ ಅರೌಂಡ್ 50 to 60 ಪೋಯಮ್ಸ್ ಬರೆದಿದ್ದೀನಲ್ಲ, ಅದರದ್ದೇ ಎಲ್ಲ ಕಲೆಕ್ಷನ್ ನಾನು ಕಂಪ್ಲೀಟ್ ಒಂದು ಬುಕ್ಕಲ್ಲಿ ನಂದೇ ಬುಕ್ ಮಾಡಿ ಕೊಟ್ಟಿದ್ದೆ. ಯೂಶಲಿ ಪೋಯಟ್ರಿ ಬುಕ್ಸ್ ಇರುತ್ತಲ್ಲ ಹಾಗೆ. The journey from boy to man. 10 he was when he fell from his cycle. His knee peeled out and blood was flowing. Tears were rolling. He didn't know he shouldn't cry. He didn't know he shouldn't express his feelings. He was told, this isn't a pain at all. Are you a girl crying over smallest pains? Men won't cry, he was grown. 16 he was when he fell in love. This time his heart peeled, he was hurt. Girls' feelings have to be cared, he was said. The girl he loved never cared at all. She already was broke. He was taught he should hide pain. So did he not cry, so did he not share.
24 he was when he took up responsibilities. This time his soul was peeled. He was taught to be a gentleman. He buried his dreams in the graveyard of his heart. He sacrificed his goals in fulfilling others' wishes. He found happiness in feeding the family he fought all alone. He was taught not to share his tensions, so he did not. He did not love anyone, so he did live all alone. A gentleman was also taught he being gentle isn't good. Stuck between being a gentleman and a man not being gentle, his body was buried. 65 he was. ಅಂದರೆ ಹುಡುಗರಿಗೆ ಯೂಶ್ವಲಿ ಹೆಂಗೆ ಬೆಳೆಸ್ತಾರಂದರೆ ನೀನು ಹುಡುಗ ಇದೆಯಾ, ಯು ಶುಡ್ ನಾಟ್ ಕ್ರೈ. ಹುಡುಗರಿಗೆ ಹುಡುಗರು ನಿಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಬಾರ್ದು. ಅವ್ರ ಜರ ಹಿಂಗೆ ಹತ್ರ ಅವ್ರಿಗೆ ನೀನೇನು ಹುಡುಗಿನ ಆಳೋದಕ್ಕೆ ಆ ಥರ ಬೆಳೆಸಿ ಹುಡುಗರಿಗೆ ಕಂಪ್ಲೀಟ್ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ everyone should understand boys also have feelings. Life a bitter truth. Life with it has so much, to you, to them, to all us. Failures are the chapters of life, the chapters that you cannot skip, the chapters that they cannot skip, the chapters that we cannot skip. Life with it has so much, to you, to them, to all us. Heartbreaks are a part of life, the part that you cannot leave unexperienced, the part that they cannot live unexperienced, the part that we cannot live unexperienced. Life with it has so much, to you, to them, to all us. Happiness is a must of life, the must that you cannot leave unfelt, the must that they cannot leave unfelt, the must that we cannot leave unfelt. Life with it has so much, to you, to them, to all us. Love is an obligation of life, the obligation that you cannot be exempt of, the obligation that they cannot be exempt of, the obligation that we cannot be exempt of. Life with it has so much. To being daunted is a certainty of life, the certainty that you cannot be uncertain of, the certainty that they cannot be uncertain of, the certainty that we cannot be uncertain of. Life with it has so much, to you, to them, to all us. Being jealous is a tendency of life, the tendency that you cannot omit, the tendency that they cannot omit, the tendency that we cannot omit. Life with it has so much, to you, to them, to all us. Change is the only eternity of life, the eternity that you cannot keep eternal, the eternity that they cannot keep eternal, the eternity that we cannot keep eternal. Life with it has so much, to you, to them, to all us. Impermanency is the permanency of life, the permanency that you cannot be permanent, the permanency that they cannot keep permanent, the permanency that we cannot keep permanent. Life with it has so much, to you, to them, to all us. Elapse of time is the obvious of life, the elapse that you must endure, the elapse that they must endure, the elapse that we must endure. Life with it has so much, to you, to them, to all us. Death is the truth of life, the truth that you have to accept, the truth that they have to accept, and the truth that we have to accept. And then life is ಅದರಲ್ಲಿ happiness is compulsion, failure is compulsion, heartbreak is compulsion, everything is compulsion. ಯಾರು ಅದನ್ನು ತಪ್ಪಿಸೋಕ್ಕಾಗಲ್ಲ. ವಾಟ್ ಎವರ್ ಇಟ್ ಮೇ ಬಿ. ನನಗೆ ಬರೀ ಹ್ಯಾಪಿನೆಸ್ ಬೇಕಂದರೆ ದ್ಯಾಟ್ಸ್ ನಾಟ್ ಪಾಸಿಬಲ್. ನಂಗೆ ಬರೀ ಸ್ಯಾಡ್ನೆಸ್ ಬೇಕು, ದ್ಯಾಟ್ಸ್ ನಾಟ್ ಪಾಸಿಬಲ್. ನಂಗೆ ಬರೀ ಸಕ್ಸಸ್ ಬೇಕು, ಇವನ್ ದ್ಯಾಟ್ಸ್ ನಾಟ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಮಸ್ಟ್ ಇನ್ ಲೈಫ್ ಆ್ಯಂಡ್ ಡೆತ್ ಇಸ್ ದ ಟ್ರೂತ್ ಆಫ್ ಲೈಫ್. ಎಲ್ಲರಿಗೂ ಇಟ್ ಈಸ್ ಕಂಪಲ್ಸರಿ. ಸೊ ಏನಂತಂದರೆ change is something that will be eternal. ಎಲ್ಲನೂ ಇಂಪರ್ಮನೆಂಟ್, ನಥಿಂಗ್ ಇಸ್ ಪರ್ಮನೆಂಟ್ ಅಂತ. ಆಸ್ ಎ 12th ಸ್ಟ್ಯಾಂಡರ್ಡ್ ಹುಡುಗಿ ಡೆತ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂದರೆ ಸ್ವಲ್ಪ ಗಾಬರಿ ಆಗುತ್ತೆ. ಸೊ ಯಾವ ರೀತಿ ರೆಫರ್ ಮಾಡ್ತೀರಾ? ಅಂದರೆ ಏನಾದರೂ ಬರೀಬೇಕಂದ್ರೆ ತಲೆಯಲ್ಲಿ ಏನಾದರೂ ನಮ್ಗೆ ಹೋಗಬೇಕು. ಸೊ ಯೂಶ್ವಲಿ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸಸ್ ಸ್ವಲ್ಪ ಇರುತ್ತೆ. ಜನ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಒನ್, ಬಟ್ ಸಮ್ಟೈಮ್ಸ್ ಐ ಲೂಸ್ ಟೆಂಪರ್. ಬಟ್ ನಾನು ಯೂಶ್ವಲಿ ಅಂಡರ್ಸ್ಟ್ಯಾಂಡ್ ಮಾಡಿ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎವ್ರಿ ಟೈಮ್. ಆ್ಯಂಡ್ ಐ ಬಿಲೀವ್ ಇನ್ ಕೈಂಡ್ನೆಸ್. ಎಲ್ಲರಿಗೂ ಕೈಂಡ್ ಇರೋದೇ ಮೋಟಿವೇಟ್. ಇವತ್ತಿರ್ಬೋದು, ನಾಳೆ ಇರ್ತೀವೋ ಅನ್ನೋದು ಗ್ಯಾರಂಟಿ ಇರೋದಲ್ಲ. ಸೊ ಎಲ್ಲರ ಜೊತೆ ಕೈಂಡ್ ಆಗಿತ್ತು, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿದ್ರೆ ಐ ಫೀಲ್ ದ್ಯಾಟ್ ಈಸ್ ಬೆಟರ್. ಆ್ಯಂಡ್ ಫಾರ್ಗಿವ್ನೆಸ್, ಐ ಪ್ರಾಕ್ಟೀಸ್ ಫಾರ್ಗಿವ್ನೆಸ್. ಅಂದರೆ ಯಾರು ಏನು ಮಾಡ್ತಿದ್ರು ಅವ್ರಿಗೆ ಫಾರ್ಗಿವ್ ಮಾಡಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಗ್ರಜ್ ಇಟ್ಕೊಂಡು ಅವ್ರಿಗೆ ರಿವೆಂಜ್ ತಗೋಬೇಕು, ದಟ್ ಈಸ್ ನಾಟ್ ಗುಡ್. ಐ ಫೀಲ್
ಬಿಕಾಸ್ ಅದರಲ್ಲೇ ನಾವು ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು. ಅವನಿಗೆ ಅದು ಮಾಡೇಬೇಕು, ಹಿ ಡಿಡ್ ಇಟ್ ಟು ಮೀ ಅಂದರೆ ನಾನು ರಿವೆಂಜ್ ತೊಗೋಬೇಕು ಅಂದಾಗೆಲ್ಲ ಮನುಷ್ಯನ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಬೆಟರ್ ವುಡ್ ಬಿ ಫಾರ್ಗಿವ್ ಮಾಡಿದ್ರೆ ಅವನು ದಟ್ ಇಸ್ ಹಿಸ್ ಕರ್ಮ ಆ್ಯಂಡ್ ನಾವು ಖುಷಿಯಾಗಿರ್ತೀವಲ್ಲ. ಹಿ ಮೇ ನಾಟ್ ಡಿಸರ್ವ್ ಫಾರ್ಗಿವ್ನೆಸ್, ಬಟ್ ನಾವು ವಿ ಡಿಸರ್ವ್ ಪೀಸ್, ವಿ ಡಿಸರ್ವ್ ಹ್ಯಾಪಿನೆಸ್. ಎವ್ರಿ ಒನ್ ಹ್ಯಾಸ್ ಸ್ಟೋರಿ ದಟ್ ಈಸ್ ಡಿಫ್ರೆಂಟ್. ಲೈಕ್ ಐ ಬಿಲೀವ್ ಕೈಂಡ್ ಇರೋದು ಇಸ್ ಬೆಸ್ಟ್. ಯಾರಿಗಾದ್ರೂ ರೂಡ್ ಆಗಿ ನಾನು ಟೆಂಪರ್ ಲೂಸ್ ಮಾಡ್ತೀನಿ, ಬಟ್ ಐ ಟ್ರೈ ನಾಟ್ ಟು ಲೂಸ್ ಮೈ ಟೆಂಪರ್ ಮೋಸ್ಟ್ ಆಫ್ ದ ಟೈಮ್. ನನಗೆ ಕೈಂಡ್ ಇರೋದೇ ಮೋರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.